ವಿಧಾನಸಭೆಯಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಕಿಚ್ಚು ಜೋರಾಗ್ತದೆ. ಅಬಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನ ಈ ಕೂಡಲೇ ಕೊಡಬೇಕು ಅಂತ ವಿಪಕ್ಷ ಪಟ್ಟು ಹಿಡಿದಿದೆ. ಸಚಿವ ಸ್ಥಾನಕ್ಕೆ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷ ಪಟ್ಟು ಹಿಡಿದಿದ್ದು. ಅಬಕಾರಿ ಇಲಾಖೆಯಲ್ಲಿ ಕೋಟಿ ಹಗರಣ ಆಗಿದೆ. ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ವಿರುದ್ಧ ನಿನ್ನೆ ಅಹೋರಾತ್ರಿ ಧರಣಿಗೂ ಕೂಡ ಬಿಜೆಪಿ ಮುಂದಾಗಿತ್ತು. ತಿಮ್ಮಾಪುರ್ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದು. ಆರೋಪದ ಬಗ್ಗೆ ಕೇಳಿದ್ರೆ ಸಚಿವ ತಿಮ್ಮಾಪುರ್ ಅವರು ಉಡಾಫೆ ಉತ್ತರ ಕೊಡ್ತಾರೆ. ದಾಖಲೆ ಇದೆ, ರಾಜೀನಾಮೆ ಕೇಳ್ತಾ ಇದ್ದಾರೆ ಅಂತ ಕೇಳೋದಕ್ಕೆ ಸಿಡಿ ಅನ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಗ್ಯಾರಂಟಿ ನ್ಯೂಸ್ ಪ್ರತಿನಿಧಿಯ ಪ್ರಶ್ನೆಗೆ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ಸಚಿವ. ಅಧಿವೇಶನದ ವೇಳೆ ಅಹೋರಾತ್ರಿ ಧರಣಿಯ ಅವಶ್ಯಕತೆ ಇರಲಿಲ್ಲ, ಇದೆಲ್ಲವೂ ರಾಜಕೀಯ ಪ್ರೇರಿತ. ಆರೋಪದ ಬಗ್ಗೆ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲ. ಹಿಂದೆ ಗೋಪಾಲೆ ಅವ್ರ ಮೇಲೂ ಆರೋಪ ಬಂದಿತ್ತು, ಆಗ ಅವ್ರೇನ್ ರಾಜೀನಾಮೆ ಕೊಟ್ಟಿದ್ರ ಅಂತ ವಾಪಸ್ ಪ್ರಶ್ನೆ ಮಾಡಿದ್ದಾರೆ. ಆಡಿಯೋ ಇದೆ ಸರ್, ಅದಕ್ಕೇನ್ ಹೇಳ್ತೀರಾ ಅಂತ ಕೇಳಿದ್ರೆ ನಡಿ ಅಂತ ಉಡಾಫೆ ಉತ್ತರ ಕೊಟ್ಟು ಮುಂದಕ್ಕೆ ಹೋದ್ರು. ಡಿಸಿಯನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿ ಹೊರಟಿದ್ದಾರೆ ಸಚಿವ. ತಿಮ್ಮಾಪುರ ಅವರು ಭ್ರಷ್ಟಾಚಾರದ ಹಗರಣ ಮಾಡಿದ್ದಾರೆ. 6,000 ಕೋಟಿ ಹಗರಣ ಈ ರಾಜ್ಯದಲ್ಲಿ ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಮುಗಿಲಿ, ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಮುಗಿಲಿ. ಈಗ ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮನ ಚರ್ಚೆಗಾರ ಕೊಡಿ, ಡ್ಯಾನ್ಸ್ ಮಾಡ್ಲಿ ಅವ್ರು ಸಂಜೆ ಮಠ. ಈಗಾಗಲೇ ಏನು ಬಿಜೆಪಿ ಧರಣಿ ನಡೆಸ್ತಾ ಇದೆ. ಈ ವಿಚಾರಕ್ಕೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ನಮ್ಮ ಜೊತೆ ಸಚಿವರು ಇದ್ದಾರೆ. ಸರ್, ಇವತ್ತು ವಿಶೇಷ ಅಧಿವೇಶನ ಆರಂಭವಾದಿಂದಲೂ ಕೂಡ ನಿಮ್ಮ ರಾಜೀನಾಮೆಗೆ ಪಟ್ಟು ಮಾಡ್ತಿದ್ದಾರೆ. ಅಹೋರಾತ್ರಿ ಧರಣಿ ನಡೆಸುವ ಅವಶ್ಯಕತೆ ಇತ್ತ? ಅವ್ರಿಗೆ ಅಹೋರಾತ್ರಿ ಧರಣಿ ನಡೆಸೋ ಅವಶ್ಯಕತೆ ಇಲ್ಲ. ರಾಜಕೀಯ ಪ್ರೇರಿತವಾಗಿ ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೂ ಸಾಕ್ಷಿ ಆಧಾರಗಳಿಲ್ಲ. ಇವ್ರ ಹಿಂದ್ಗಡೆ 5 ಲಕ್ಷ ಇದೆ ಗೋಪಾಲಯ್ಯನ ಮೇಲೆ. ಅದಕ್ಕೆ ಸಲೀನಾ ಅಣ್ಣಕ್ಕೆ ನೇರವಾಗಿ ರಾಜೀನಾಮೆ ಕೇಳಿದಳು. ಇಲ್ಲ, ನಾನು ಅವ್ರಿಗೆ ಕೊಡ್ತೀನಿ ಅಂತಂದ್ರು, ಕೊಟ್ಟೆ ರಾಜೀನಾಮೆ. ನಂದೇನು ವಯಸ್ಸಿದೆ, ಅಲ್ಲಿ ಮಾತಾಡಿದ್ದು ಯಾರೋ ಡಿಸಿನ ಸಸ್ಪೆಂಡ್ ಮಾಡಿದಲ್ಲ, ಅವ್ರ ವಯಸ್ಸಿದೆನಾ ನಂದು? ಸುಮ್ಮನೆ ರಾಜಕೀಯ ಪ್ರೇರಿತವಾಗಿ ನನ್ನ ತೆಜೋದೆ ನನ್ನ ಸರ್ಕಾರ ಕೆಟ್ಟ ಹೆಸರು ತರಕ್ಕೆ ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಬಗ್ಗೋಂಗಿಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆ. ಸರ್, ಇಲಾಖೆಯಲ್ಲಿ 6,000 ಕೋಟಿ ಹಗರಣ ಏನು ಅಂತ ಆರೋಪ ಮಾಡ್ತಿದ್ದಾರೆ. ಪ್ರೂವ್ ಮಾಡತ್ತೇಳು. ಸಾಕ್ಷಾಧಾರ ಇಟ್ಕೊಂಡು ಇವತ್ತು ಪೆನ್ ಡ್ರೈವ್ ಇದೆ, ಡಿಸಿ ಮಾತಾಡಿದೆ, ಆಡಿಯೋ ಇದೆ, ವಿಡಿಯೋ ಇದೆ ಅಂತ. ನನ್ನ ತಲೆ ಪೆನ್ ಡ್ರೈವ್ ಇದೆ. ಪೆನ್ ಡ್ರೈವ್ ಏನಾಯ್ತು, ಯಡಿಯೂರಪ್ಪ ಅವರು ಅವ್ರ ಮಗನ ಬಗ್ಗೆ ಕೇಳಿದ್ರಲ್ಲ, MLA ಖರೀದಿ ಮಾಡೋ ಹೊತ್ನಾಗ ಅವ್ರದ್ದೇ ಆಡಿಯೋ ಇದೆ, ಅವ್ರದ್ದೇ ಶಬ್ದ ಇದೆ, ಅವರ ಮಾತುಗಳದಾವೆ. ಅವಾಗ ಏನು ಹೇಳಿದ್ರು, ದಿಸ್ ಇಸ್ ಫೇಕ್, ಪ್ರೂವ್, ಇದು ಏನದು, ಇದು ಫೇಕ್ ಇದೆ, ಪ್ರೂವ್ ಆಗಲಿ ಅಂದರು. ಮತ್ತು ಅವಾಗ ಇವ್ರು ಏನು ಹೇಳಿದರು, ಎಲ್ಲ ಇದೆ. ಸರ್, ನಿಮ್ಮ ಮೇಲೆ ಷಡ್ಯಂತ್ರ ಆಗ್ತಿದ್ಯಾ ಈ ಥರ ಅಂತ? ಷಡ್ಯಂತ್ರ ಮಾಡ್ತಿರ್ತಾರೆ ನಡೆಯಬ್ರ. ನೀವು ಒಂದು ಮಾತನ್ನ ಹೇಳಿದ್ರಿ ಸರ್, ಇವತ್ತು ಷಡ್ಯಂತ್ರ ಆಗ್ತಿದೆ, ನಾನು ಮುಂದಿನ ದಿನಗಳಲ್ಲಿ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಅಂತ. ಇವತ್ತು ಸಮಯ ಬಂದಿದೆ ಅನ್ಸುತ್ತೆ ನಿಮಗೆ? ನಾ ಹೇಳಿದ್ದೀನಲ್ಲ, ದಾಖಲೆ ಬಿಡುಗಡೆ ಏನು ಮಾಡಿದೆ? ಲೈಸೆನ್ಸ್ ಕೇಳಿದವ, ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟವ, ಫೇಕ್ ಸರ್ಟಿಫಿಕೇಟ್ ಕೊಟ್ಟನಕ್ಕೆ ನಾನು ನಿನ್ನೆ ದಾಖಲೆ ಬಿಡುಗಡೆ ಮಾಡಿದ್ದೀನಿ. ನಮ್ಮ ಮೇಲೆ ಆರೋಪ ಮಾಡೋರ್ದು ಏನಿದೆ ಅನ್ನೋದು ಅದನ್ನು ಹೇಳಿದ್ದೀನಿ. ಇನ್ನೂ ಏನು ಬೇಕು ದಾಖಲೆ? ಸರ್, CM ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕ್ಲಾರಿಫಿಕೇಶನ್ ತಗೊಂಡ್ರ ಅಥವಾ ಏನಿಲ್ಲ? ಸರ್, ಇವತ್ತು ರಾಜೀನಾಮೆ ಪಟ್ಟಿಡಿದು ಹೋರಾಟವನ್ನು ಮಾಡ್ತಿದ್ದಾರೆ. ಇವತ್ತು ಹೋರಾಟ ಕೂಡ ಜೋರು ಆಗ್ತಾ ಇದೆ. ನಿಮ್ಮ ತಿರುಗೇಟು ಇರುತ್ತೆ? ಯಾವುದಿಲ್ಲ, ನಡಿ. ರಾತ್ರಿ ಎಲ್ಲ ಹೋರಾಟ ಮಾಡಿದ್ದಾರೆ ಸರ್. ಅವ್ರಿಗೆ ಬಿಜೆಪಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬೇರೆ ಅವ್ರ ಕೆಲಸ ಎಲ್ಲ ನಡಿ. ಸರ್, ಸರ್ಕಾರದ ಫೋಲಾಗಿ ಒಂದು ವಿಶೇಷ ಅಧಿವೇಶನ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಆಗ್ತಿದೆ. ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿದ್ರೆ ಏನಾಗುತ್ತೆ? ಏನು ಸುಳ್ಳು ಸುದ್ದಿ ಸೆಷನ್ ನಡೀತಾ ಇದೆ, ನಾನು ಅಲ್ಲಿ ಉತ್ತರ ಕೊಡಬೇಕು. ನಿಮ್ಮ ಮಗನ ಮೇಲೆ ಆರೋಪ ಮಾಡಿದ್ದಾರೆ ಸರ್, ಅದಕ್ಕೆ ಆರೋಪ ದಿವಸ ಅವ್ರ ಮೇಲೆ ಬರ್ತಾವ, ಉತ್ತರ ಕೊಡೋಣ. ಅವ್ರಿಗೆ ರಾಜೀನಾಮೆ ಯಾವುದೇ ಕಾರಣ ಕೊಡಲ್ಲ ಅಂತ ಅದಕ್ಕೆ ಕೊಡ್ಬೇಕು, ನಡಿ. ಇದಿಷ್ಟು ಏನು ಅಬಕಾರಿ ಸಚಿವರಾಗಿರುವಂಥ ಆರ್.ಬಿ. ತಿಮ್ಮಾಪುರ ಅವರು ಮತ್ತು ನಾನು ತಪ್ಪೇ ಮಾಡಿಲ್ಲ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.